ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಎಳ್ಳಮವಾಸ್ಯೆಯ ಕೆಲವೊಂದಿಷ್ಟು ಕ್ಲಿಪ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗತ್ತೆ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾವು ಸ್ವಲ್ಪ ಲೇಟಾಗಿದ್ವಿ. ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಕೆಲಸನೂ ಮುಗಿಸಿ ಅಡುಗೆ ಕೂಡ ಮಾಡಿದ್ರು ಇನ್ನು ಅರ್ಧಕ್ಕೆ ನಾವು ಜಾಯ್ನ್ ಆದ್ವಿ. ಇಲ್ಲಿ ನಮ್ಮ ಮನೆ ರಾಜ್ಕುಮಾರ್ ಇದು ಟೀ ಕುಡಿತಾ ಇದ್ದಾನೆ. ಫಸ್ಟ್ ಟೈಮ್ ನಮ್ಮ ತಂದೆಯವ್ರ ಜೊತೆ ನಾನು ಬೈಕ್ ರೈಡ್ ಹೋಗಿದ್ದು. ಯಾವತ್ತೂ ಹೋಗಿರಲಿಲ್ಲ. ಒಂದು 6 ಮಂತ್ ಆಯಿತು ಅವರು ಬೈಕ್ ತೊಗೊಂಡು. ಸ್ವಲ್ಪ ಭಯದಿಂದ ನಾನು ಅವ್ರ ಬೈಕ್ ಹತ್ತಿರಲಿಲ್ಲ, ಅಷ್ಟೊಂದು ಪರ್ಫೆಕ್ಟಾಗಿ ಹೊಡೆಯೋಕ್ಕೆ ಬರಲ್ಲ ಅಂತ. ಬಟ್ ಇವತ್ತು ಹೋದೆ, ಚೆನ್ನಾಗಿ ಅನ್ನಿಸ್ತು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಪಕ್ಕದ ಹಳ್ಳಿಯಲ್ಲಿ ಒಂದು ದರ್ಗಾ ಇದೆ. ಆ ದರ್ಗಾಕ್ಕೆ ಹೋಗಿ ಸಕ್ಕರೆನ ಹೊಯ್ಸ್ಕೊಂಡು ಬರೋದು ನಮ್ಮ ಮನೇಲಿ ರೂಢಿ ಇದೆ. ಅದಕ್ಕೋಸ್ಕರ ನಾನು ಮನೇಲಿದ್ದೆ ಈ ಸರ್ತಿ ಅಂದ್ಕೊಂಡ್ಬಿಟ್ಟು ನಮ್ಮಪ್ಪ ಅಜ್ಜಿಯವ್ರು ಕರ್ಕೊಂಡು ಹೋದರು ನನ್ನನ್ನು. ಸಕ್ಕರೆ ಹೊಯ್ಸ್ಕೊಂಡು ಅದೇ ದರ್ಗಾದ ಇನ್ನೊಂದು ಗುಡಿ ಇದೆ, ಅದು ಆಂಜನೇಯನ ದೇವಸ್ಥಾನ. ಇಲ್ಲಿ ನೋಡ್ತಿರ್ಬೋದು, ಇದು ಫಸ್ಟಿಗಿದ್ದಂಥ ಆಂಜನೇಯ ದೇವಸ್ಥಾನ. ಅದೇ ಆಂಜನೇಯ ದೇವಸ್ಥಾನದಲ್ಲಿ ಮುಂದೆ ಮತ್ತೆ ಒಂದು ಗರ್ಭಗುಡಿ ಕಟ್ಟಿ ಮತ್ತೆ ಚಿಕ್ಕದಾಗಿ ಒಂದು ಆಂಜನೇಯನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ರೀತಿ ಪ್ರತಿಷ್ಠಾಪನೆ ಮಾಡುವಾಗ ಇಲ್ಲಿ ನವಗ್ರಹ ಕಟ್ಟೆನೂ ಕೂಡ ಮಾಡಿದ್ದಾರೆ. ಇದು ಗುಡಿ ಕನ್ಸ್ಟ್ರಕ್ಷನ್ ಆಗಿಂದ ನಾನು ಬಂದಿರಲಿಲ್ಲ, ಇದೇ ಮೊದಲನೇ ಸರ್ತಿ ಬಂದಿರೋದು. ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿರೋದು. ದರ್ಗಾಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಮಮ್ಮಿ ಎಲ್ಲನೂ ರೆಡಿ ಮಾಡಿಕೊಂಡು ಇದ್ದರು. ಅಲ್ಲಿ ಮನೆಯಿಂದ ನೇರವಾಗಿ ನಾವು ಹೊಲಕ್ಕೆ ಬಂದು ಹೊಲದಲ್ಲಿ ಅವರು ಎಡೆನ ರೆಡಿ ಮಾಡ್ಕೋತಾ ಇದ್ದಾರೆ. ಅಂದರೆ 2 ಹೊಲ ಇರೋದು. ಒಂದು ಹೊಲಕ್ಕೆ ಅವ್ರು ಹೋಗ್ಬಿಟ್ಟು ಫಸ್ಟ್ ಚರಗ ಚೆಲ್ಲಿ ಬರ್ತೀವಿ, ಅಲ್ಲಿವರೆಗೂ ನೀವು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ನಮ್ಮ ತಮ್ಮ ಮತ್ತು ಅವರು ಹೋಗಿ ಚರಗ ಚೆಲ್ಲಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನಿಂತಿರೋ ಮಹಾಶಯ ನಮ್ಮ ತಮ್ಮ. ಹಾಗೆ ಇದೇ ಹೊಲ, ಕಡ್ಲಿ ಹೊಲ. ಕಂಪ್ಲೀಟಾಗಿ ಕಡ್ಲಿ ಮಾತ್ರ ಹಾಕಿದ್ದೀವಿ ಹೊಲಕ್ಕೆ, ಬೇರೆ ಯಾವುದೋ ಗೋಧಿ ಜೋಳ ಇದೇನು ಹಾಕಿಲ್ಲ. ಕಡಲೆನೇ ಕೆಲವೊಂದಿಷ್ಟು ಸ್ವಲ್ಪ ಮಿಕ್ಸ್ ಮಾಡಿ ಜೋಳನ ಹಾಕ್ಕೊಂಡಿದ್ದಾರೆ. ಅಮಾವಾಸ್ಯೆ ಸ್ಪೆಷಲ್ ಏನು ಮಾಡಿದ್ವಿ ಅಂತ ನಾನು ಹಿಂದಿನ ಬ್ಲಾಗಲ್ಲಿ ಹಾಕಿದ್ದೀನಿ. ಎಳ್ಳು ಹೋಳಿಗೆ ಹಾಗೆ ಶೇಂಗಾ ಹೋಳಿಗೆದು ಒಂದು ರೆಸಿಪಿದು ವಿಡಿಯೋ ಹಾಕಿದ್ದೀನಿ. ತುಂಬ ಖುಷಿ ಅನಿಸುತ್ತೆ, ತುಂಬ ದಿನ ಆದಮೇಲೆ ಹೊಲಕ್ಕೆ ಬಂದಿರೋದು. ಅದು ಇಲ್ಲಿ ತವರು ಮನೇಲಿ ಹೊಲಕ್ಕೆ ಬಂದಿರೋದು. ತುಂಬ ವರ್ಷ ಆಗಿತ್ತು, ಬಂದಿರಲಿಲ್ಲ. ಒಂಥರ ಬಿಸಿಲು, ಒಂಥರ ಗಾಳಿ, ವ್ಯೂ ತುಂಬ ಚೆನ್ನಾಗಿದೆ, ಸಖತ್ ಅನ್ನಿಸ್ತು. ಆದರೆ ಕೂತ್ಕೊಳ್ಳೋಕ್ಕೆ ಜಾಗ ಅಷ್ಟೊಂದು ಇರಲಿಲ್ಲ. ಕಡಲೆ ಚೆನ್ನಾಗಿ ಬೆಳೆದಿರೋದ್ರಿಂದ ಗ್ಯಾಪ್ ಇರಲಿಲ್ಲ ಕೂತ್ಕೊಳ್ಳೋಕ್ಕೆ. ಸ್ವಲ್ಪ ಮಕ್ಕಳು ಓಡಾಡೋಕ್ಕೆ. ಕಡ್ಲಿ ಹುಳಿ ಹತ್ತಿ ಕಾಲು ಉರಿ ಬರುತ್ತೆ ಅಂತ ಅವರು ಎದ್ದು ಓಡಾಡಿಲ್ಲ ಅಷ್ಟೇ. ಈ ಚರಗ ಚೆಲ್ಲೋದು ಯಾಕೆ ಹಬ್ಬ ಮಾಡ್ತಾರೆ, ಇದಕ್ಕೆ ಏನು ರೀಸನ್ನು ಅಂದರೆ, ಈ ಕಾಲದಲ್ಲಿ ಅಂದರೆ ಚಳಿಗಾಲದಲ್ಲಿ ಎಸ್ಪೆಷಲಿ ಕಡಲೆ ಹೊಲ, ಜೋಳದ ಹೊಲ, ಈ ಥರದ ಬೆಳೆಗಳಿಗೆ ಕೀಟಗಳು ಜಾಸ್ತಿ ಆಗ್ತವೆ. ಕೀಡಿ ಥರ ಚಿಕ್ಕದಂಥ ಕೀಟಗಳು ಜಾಸ್ತಿ ಆಗೋದ್ರಿಂದ ಬೆಳೆ ಹಾಳಾಗತ್ತೆ. ಅದು ಎಲ್ಲ ಬೆಳೆ ತಿಂದುಬಿಟ್ಟು ಅನ್ನೋದು ಕಾರಣದಿಂದ ಈ ಹಬ್ಬನ ಮಾಡ್ತಾರೆ. ಈ ಹಬ್ಬ ಮಾಡುವಾಗ ಎಡೆ ಏನು ಮಾಡಿರ್ತೀವಿ ಅದನ್ನು ಕುಳ್ಳುಲಿಗೋ ಸಿಲಂಬ್ರಿಗೋ ಅನ್ನೋ ಮುಖಾಂತರ ಹೊಲದಲ್ಲಿ ತೂರ್ತಾರೆ. ಹಿಂದಿನಿಂದ ಬಂದಿರುವಂಥ ಯಾವುದೇ ಒಂದು ಸಂಪ್ರದಾಯನ ನಾವು ಅನುಸರಿಸ್ತಿದ್ದೀವಿ ಅಂದರೆ ಅದಕ್ಕೆ ಸಾಂಪ್ರದಾಯಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಕಾರಣಗಳು ಇದ್ದೇ ಇರುತ್ತೆ. ಹಿರಿಯರು ಸುಮ್ಮನೆ ಯಾವುದ್ಯಾವುದೋ ಕಾರಣಕ್ಕೆ ಈ ಥರ ಹಬ್ಬನೆಲ್ಲ ಮಾಡಿರೋದಿಲ್ಲ. ಹಿಂದಿನಿಂದ ಹಿರಿಯರು ಪಾಲಿಸ್ತಾ ಬಂದಿದಂಥ ಸಂಪ್ರದಾಯಗಳಿಗೆ ಅದರದ್ದೇ ಆದಂತಹ ಒಂದು ರೀತಿ ನೀತಿ ಹಾಗೆ ಸಾಮಾಜಿಕವಾಗಿ ಮತ್ತು ವೈಜ್ಞಾನಿಕವಾದಂತಹ ಕಾರಣಗಳಿರುತ್ತೆ. ಈ ಚಳಿಗಾಲದಲ್ಲಿ ನಾವು ತಿನ್ನೋ ಆಹಾರಕ್ಕೂ ಕೂಡ ಅವ್ರದ್ದೇ ಆದಂಥ ಒಂದು ಪದ್ಧತಿ ಇರುತ್ತೆ. ನಾನು ಆಗಲೇ ಹೇಳ್ದಂಗೆ ಎಳ್ಳು ಹೋಳಿಗೆ ಮಾಡಿದ್ವಿ ಅಂತ. ಆ ಎಳ್ಳು ಹೋಳಿಗೆ ಸ್ವಲ್ಪ ಹೀಟಿನ ಅಂಶ, ಚಳಿಗಾಲದಲ್ಲಿ ಅದನ್ನು ತಿನ್ನೋದ್ರಿಂದ ದೇಹಕ್ಕೆ ಉಷ್ಣಾಂಶ ಹೋಗುತ್ತೆ ಅಂದ್ಬಿಟ್ಟು ಆ ಥರದ ಆಹಾರಗಳನ್ನು ಮಾಡಿಕೊಂಡು ತಿನ್ನೋದು ರೂಢಿಯಲ್ಲಿದೆ. ಹಾಗೆ ಈ ರೀತಿ ಚರಗ ಚೆಲ್ಲೋದ್ರಿಂದ ಆಹಾರಗಳನ್ನು ಎಸೆದು ಅದಕ್ಕೆ ಅವಮಾನ ಮಾಡಲ್ಲ. ಆಹಾರಗಳನ್ನು ಪೂಜೆ ಮಾಡಿ ಅದನ್ನು ಹೊಲದಲ್ಲಿ ಹಾಕಿ ಅದನ್ನು ಬಂದು ಪಕ್ಷಿಗಳು ತಿನ್ನಲಿ ಅಥವಾ ಕೀಟಗಳು ತಿನ್ನಲಿ ಅನ್ನೋರು ಕಾರಣಕ್ಕೆ ಮಾಡಿರ್ತಾರೆ. ಪಕ್ಷಿಗಳು ಆಹಾರವನ್ನು ಮಾತ್ರ ತಿನ್ನಲ್ಲ, ಅಕ್ಕಪಕ್ಕದಲ್ಲಿದ್ದಂಥ ಗಿಡಗಳ ಮೇಲಿರುವ ಕೀಡಿಗಳನ್ನು ಅಥವಾ ಕೀಟಗಳನ್ನು ತಿಂದು ಹೋಗಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಸಂಪ್ರದಾಯಗಳನ್ನು ಪಾಲಿಸ್ತಾ ಬಂದಿರ್ತಾರೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಬೇರೆ ರೀತಿಯ ಅರ್ಥಗಳನ್ನು ಕೊಟ್ಟು ಸಂಪ್ರದಾಯಗಳೇ ಸುಳ್ಳು ಅಂತ ಎಲ್ಲ ಹೇಳ್ತಾರೆ. ಒಂದು ಕಡೆ ಹಿರಿಯರು ಮಾತು ಹೇಳ್ತಾರೆ,
ದೃಷ್ಟಿ ಅಂತೆ ಸೃಷ್ಟಿ ಅಂತ, ನಮ್ಮ ದೃಷ್ಟಿ ಯಾವ ಥರ ಇರುತ್ತೆ ಆ ರೀತಿ ನಮಗೆ ಸೃಷ್ಟಿ ಕಾಣಿಸುತ್ತೆ ಅಂತ. ಕೆಟ್ಟದಾಗಿ ನೋಡಿದರೆ ಅದು ಸುಂದರವಾದಂಥ ಗಿಡ ಕೂಡ ಕೆಟ್ಟದಾಗಿ ಕಾಣುತ್ತೆ, ಒಳ್ಳೆ ಮನಸ್ಸಿಂದ ನೋಡಿದರೆ ಮುಳ್ಳಿನ ಗಿಡ ಕೂಡ ಸುಂದರವಾಗಿ ಕಾಣಿಸುತ್ತೆ ಅಷ್ಟೇ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಇವರು ತಂದಂಥ ಕೊರ್ಕಲು ತಿಂಡಿನ ತಿಂತಾಯಿದ್ರು. ಬಿಕಾಸ್ ನಮ್ಮ ಚಿಕ್ಕಮ್ಮ ಇನ್ನೊಬ್ರು ಬರೋರು ಬಾಕಿ ಇದ್ದರು, ಅವ್ರ ಪಕ್ಕದ ಹೊಲದಲ್ಲೇ ಪೂಜೆ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನನ್ನ ಮಗಳನ್ನ ಎತ್ಕೊಂಡು ಅವಳಿಗೆ ಎಳ್ಳು ಹೋಳಿಗೆ ತಿನ್ನಿಸ್ತಾ ಇದ್ದಾರೆ. ಬಟ್ ಅವಳು ತಿನ್ನಲ್ಲ, ಯಾಕಂದರೆ ಸ್ವಲ್ಪ ಅದು ಕವಿ ಆಗಿರುತ್ತೆ. ಆ್ಯಕ್ಚುಲಿ ಈಗ ನೀವು ನೋಡ್ತಿರೋ ಅಂಥ ಈ ಬುಟ್ಟಿಗೆ ರೊಟ್ಟಿ ಇಟ್ಟಿರುವಂಥ ಪಿಕ್ ಏನಿದೆ ಹೋದ ವರ್ಷದ್ದು, ತುಂಬ ಜನ ಬಂದಿದ್ರು ಅಂತ ಅಷ್ಟೊಂದು ಅಡುಗೆನ ತೊಗೊಂಬಂದಿದ್ವಿ. ಬಟ್ ಈ ವರ್ಷ ನಾವು 4ರಿಂದ 5 ಜನ ಮಾತ್ರ ಇರೋದ್ರಿಂದ ತುಂಬ ಕಡಿಮೆ ಪ್ರಮಾಣದಲ್ಲಿ ಬುತ್ತಿನ ತೊಗೊಂಬಂದಿದ್ವಿ. ತಂದಿರೋ ಐಟಮ್ಗಳ ಹೆಸರು ಹೇಳ್ಬಿಡ್ತೀನಿ. ಬದನೆಕಾಯಿ ಪಲ್ಯ, ಕಾಳು ಪಲ್ಯ, ಪುಂಡಿ ಪಲ್ಯ, ಅದ್ರ ಜೊತೆ ಕುಚ್ಚಿದ ಖಾರ, ಕಡಕ್ ರೊಟ್ಟಿ, ಚಪಾತಿ, ರೈಸ್, ಹಾಗೆ ಕಟ್ಟಿನ ಸಾಂಬಾರು, ಮೊಸರು, ನೆಂಚ್ಕೊಳ್ಳೋಕ್ಕೆ ಹಪ್ಪಳ, ಸಂಡಿಗೆ, ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ಕಡುಬು, ತುಪ್ಪ. ಇದಾಗಿತ್ತು ಇವತ್ತಿನ ಊಟದ ಮೆನು. ಇದರಲ್ಲಿ ಯಾರಿಗೆ ಏನೇನು ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಇಷ್ಟಪಡದೇ ಇರೋರೇ ಇಲ್ಲ. ನಮ್ಮ ಕಡೆ ಅಡುಗೆ ಅಂದಮೇಲೆ ನೋಡೋಕ್ಕಾಗಲಿ ಅಥವಾ ತಿನ್ನೋಕ್ಕಾಗಲಿ ಅದರ ಟೇಸ್ಟು ಹಾಗೆ ಅದರ ಲುಕ್ಕು ಕಂಪ್ಲೀಟಾಗಿ ಡಿಫ್ರೆಂಟಾಗೇ ಇರುತ್ತೆ. ಪ್ರತಿಯೊಂದು ಪಲ್ಯಕ್ಕೂ ಗುರಳ್ ಪುಡಿನ ಬಳಸೋದಾಗಲಿ, ಹಸಿ ಖಾರ, ಸ್ವಲ್ಪ ಜಾಸ್ತಿ ಸ್ಪೈಸಿ, ತುಂಬಾ ಸ್ಪೈಸಿ ಆಗಿರುತ್ತೆ. ನಾವು ಈ ಕಡೆ ಊಟ ಮಾಡಿಬಿಟ್ಟು ಬೇರೆ ಕಡೆ ನಾವು ಒಂದು ಸರ್ತಿ ಆಂಧ್ರಾಗೆ ಹೋದಾಗ ಅಲ್ಲಿ ಊಟ ನಮಗೊಂಚೂರು ಟೇಸ್ಟ್ ಅನ್ನಿಸ್ಲಿಲ್ಲ. ರೀಸನ್ನು ಅವ್ರಿಗೆ ಅವ್ರದ್ದು ಆದಂಥ ಅಡುಗೆ ಶೈಲಿ ಚೆನ್ನಾಗಿರುತ್ತೆ. ಬಟ್ ನಮಗೆ ತುಂಬಾ ಖಾರ ಕಮ್ಮಿ, ಸಪ್ಪೆ ಊಟ ಅದೆಲ್ಲ ಅಡ್ಜಸ್ಟೇ ಆಗಲಿಲ್ಲ ಒಂದು ದಿನಕ್ಕೂ ಕೂಡ. ಮತ್ತು ನಾವು ತೊಗೊಂಡು ಹೋಗಿರುವಂಥ ತಿಂಡಿನೇ ತಿಂದ್ಬಿಟ್ಟು ಅವತ್ತು ಟೈಮ್ನ ಸ್ಪೆಂಡ್ ಮಾಡಿ ಬಂದ್ವಿ. ನೋಡಿದ್ರಲ್ವ ಕಂಪ್ಲೀಟಾಗಿ ವಿಡಿಯೋನ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಎಳ್ಳಮವಾಸ್ಯೆ ಬ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಕಷ್ಟ ಸುಖಗಳು ನೀರಿನ ಅಲೆ ಥರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ಜೀವನನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್.